ಕೋತಿ ಕುಚೇಷ್ಟೆ ಮಾಡಿದಂತ ಕಂತ್ರಿ ಏನ್ ಯಾರು ಅನ್ನೋದನ್ನ ಫಸ್ಟ್ ನೋಡೋಣ ಇದೆ ಅಂತ ಇವಾಗ ಹೇಳಿರಲ್ಲ ಒಳಗಡೆ ಇದ್ದ ಇದಾ ಇವನಿಗೆ ಕೆಲ್ಸವಿಲ್ಲ ಕಾರ್ಯವಿಲ್ಲ ಇಲ್ಲ ಕವಡೆ ಇರಲ್ಲ ನನಗೆ ಯಾರನ್ನ ಮೆಚ್ಚಕ್ ಆಗ್ತಿದಾನೋ ಏನೋ ಒಟ್ಟಲ್ಲಿ ಗುಂಪುಗಾರಿಕೆ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ತಂಡ ಕಟ್ಬಿಟ್ಟಿದ್ದಾರೆ. ಇಷ್ಟು ದಿನ ಇಲ್ಲ ಅಂತ ಹೇಳ್ತಿದ್ದೆ, ಇವತ್ತು ಹೇಳ್ತೀನಿ ಹೌದು ಮಾಡಿದ್ವಿ, ಏನ್ ಮಾಡ್ಕೊಂತೀರ ಅಂತ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು ಅಂತ ಕೇಳ್ತೀನಿ. ಯಾಕೆ ಅಂತ ಹೇಳಿದಾಗ ಒಳಗಡೆ ಇದ್ದಾಗಲೂ ಒಂದೇ ಇರಬೇಕು, ಹೊರಗಡೆ ಬಂದಾದ್ಮೇಲೆ ಒಂದೇ ಮಾತಿರಬೇಕು, ಒಂದೇ ಫ್ರೆಂಡ್ಶಿಪ್ ಇರಬೇಕು. ಲವ್ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಅದು ನಿಮಗೆ ಬಿಟ್ಟಿರೋದು. ಸುದೀಪ್ ಅಣ್ಣ ಬಂದಿದ ತಕ್ಷಣ ಎಲ್ಲರೂ ಹೆಂಗಾಗ್ಬಿಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ನಿಂತಿದ್ದಾರೆ, ನಾವೆಲ್ಲ ಭಕ್ತಾದಿಗಳು. ಅವ್ರು ಹೆಂಗ್ ಹೇಳ್ತಾರೆ, ಹೆಂಗ್ ವರ ಕೊಡ್ತಾರೆ, ನಾವು ಹಂಗೆ ಕೇಳಬೇಕು. ಚೈಲ್ಡ್ಗಳು ಚೈಲ್ಡ್ ತರ ಇರ್ಬೇಕು. ಕೇಳ್ತಿದ್ದೀನಿ ಏನಾದ್ರು ಒಂದು ಬೇಜಾರಾಗಿದ್ದ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಸ್ನೇಹಿತ ಕೂತಿದ್ದಾನೆ ಅಂತ ಅಲ್ಲ, ವಿನಯ್ಗೆ ಬಂದಿದ್ದು ಉತ್ತಮ, ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಸ್ನೇಹಿತ ಕೊಡ್ತಾರೆ. ನಾನು ಆ ಟೈಮಲ್ಲೂ ನಾನು ಅಲ್ಲಿ ಏನು ಕೊಟ್ಟಿದ್ದೆ, ನಾನು ಕೊಡಕ್ಕೆ ಇಷ್ಟ ಇಲ್ಲ ಅವನಿಗೆ ಅಂದ್ಬಿಟ್ಟು ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಇಲ್ಲಾಂದ್ರೆ ಪರ್ಸನಲ್ ಒಂದಷ್ಟು ಮೆಸೇಜ್ಗಳು ಹಾಕ್ತಾರೆ ಕೆಟ್ಟ ಮಾತಲ್ಲಿ. ದಯವಿಟ್ಟು ಅದು ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಿಗಾಕೊಂಡ್ರಂತೂ ನೀವೆಲ್ಲರೂ ಏನೇನು ಆಗ್ತೀರ ಅನ್ನೋದು ಗೊತ್ತಿರಲ್ಲ ನಮಗೆ. ಅದಕ್ಕೋಸ್ಕರ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ರಕ್ಷಕು ಒಂದು ತಿಂಗಳಿದ್ದೆ ಮನೆಯಲ್ಲಿ. ಹೆಂಗಂದ್ರೆ ಒಂದು ವರ್ಷದಿಂದ ಬಿಗ್ ಬಾಸ್ ಅಲ್ಲಿರೋ ಅಷ್ಟು ಎಕ್ಸ್ಪೀರಿಯನ್ಸ್. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಒಂದು ತಿಂಗಳು ಇದ್ದಿದ್ದಿದ್ರೆ ನಾನು ಕೊನೆ ದಿನ ಹೇಳ್ತಿದ್ದೆ, ನಾನು ಹೆಲ್ಮೆಟ್ ಆಗೋಕ್ಕಿಂತ ಮುಂಚೆ ಸುದೀಪ್ ಅಣ್ಣ ಒಂದು ಮಾತು ಕೇಳ್ತಾರೆ, ಈ ವಾರ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಬಾತ್ರೂಮಲ್ಲಿ ಹೇಳ್ತೀನಿ, ನಾನು ತುಕ್ಕಲ್ಲಿ ಕೂತ್ಕೊಂಡಿರೋವಾಗ, ಅಣ್ಣ ಟಾಸ್ಕ್ ಆಡಿದ್ದೀನಿ, ಡೈಲಾಗ್ಗಳು ಹೇಳಿದ್ದೀನಿ, ಸಾಂಗ್ ಆಡಿದ್ದೀವಿ, ಡ್ಯಾನ್ಸ್ ಆಡಿದ್ದೀವಿ, ಮಜಾ ಮಾಡಿದ್ದೀವಿ, ಇನ್ನೇನು ಮಾಡಬೇಕು, ಒಂದು ಹೊಡಿಬೇಕು, ಮುಖ್ಯ ದ್ವಾರದಿಂದ ಆಚೆ ಹೋಗ್ಬೇಕು, ನೆಕ್ಸ್ಟ್ ವಾರ ಇದ್ರೆ ಅದನ್ನ ಮಾಡ್ಬಿಟ್ಟು ಹೋಗ್ತೀನಿ. ಇನ್ನ ನಮ್ಮ ಮಗ ಸತ್ರೆ ಇವ್ ಡೆಡ್ ಬಾಡಿ ಒಂದಿಟ್ಟು ಮಣ್ಣು ಹಾಕಕ್ಕೂ ಬರಲ್ಲ. ನಡಿ ನಡಿಯೇ ನೀವು ಚೆನ್ನಾಗಿ ಓದ್ಕೊಳ್ರಪ್ಪ, ಇವಾಗ ಕೆಟ್ಟೋಗ್ಬೇಡ್ರಿ ನೀವು. ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ